ನಮಸ್ಕಾರ ವೀಕ್ಷಕರೇ. ಬಿಹಾರ ಹೀನಾಯ ಸೋಲಿನ ಬಳಿಕ ವೋಟ್ ಚೋರಿ ಇನ್ನೊಂದು ಮತ್ತೊಂದು ಅಂತ ಪ್ರತಿಭಟನೆ ಮಾಡಿ ಈಗ ಗ್ಯಾಪ್ ತಗೊಂಡಿರೋ ಕಾಂಗ್ರೆಸ್ಗೆ ಮತ್ತೊಮ್ಮೆ ಶಾಕ್ ಆಗಿದೆ. 3 ರಾಜ್ಯಗಳ ಲೋಕಲ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಹಾಗೂ ಕೈ ಮೈತ್ರಿಕೂಟಕ್ಕೆ ಹೀನಾಯ ಸೋಲಾಗಿದೆ. ಎಲ್ಲಾ ಕಡೆಗಳಲ್ಲೂ ಬಿಜೆಪಿ ಹಾಗೂ ಎನ್ಡಿಎ ಓಟ ಮುಂದುವರೆದಿದೆ. ಈಗ ಇದು ಹೇಗಾಯ್ತು ಅಂತ ಕೇಳಿದ್ರೆ ಮತ್ತದೇ ಹಳೆ ಉತ್ತರ ಬರುತ್ತೆ ಅನ್ನೋದನ್ನ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದ್ರೆ ಯಾಕೆ ವೋಟ್ ಚೋರಿ ಕ್ಯಾಂಪೇನ್ ಆಯ್ತು ಅನ್ನೋದಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ. ಇನ್ನೊಂದೆಡೆ ತಮಿಳುನಾಡಿನಲ್ಲಿ ಕ್ರಿಸ್ಮಸ್ ಹತ್ತಿರವಾಗ್ತಾ ಇದ್ದ ಹಾಗೆ ಓಲೈಕೆ ಶುರುವಾಗಿದೆ. ಯಾವ ದೇವರನ್ನು ನಂಬೋದಿಲ್ಲ ಅನ್ನೋ ಸಿಎಂ ಸ್ಟಾಲಿನ್ ಕ್ರೈಸ್ತ ಪಾದ್ರಿಗಳ ಬಳಿ ತಮ್ಮ ಸಮುದಾಯಕ್ಕೆ ವೋಟ್ ಹಾಕಿಸೋದಕ್ಕೆ ಹೇಳಿಸ್ತಾ ಇದ್ದಾರೆ. ಇತ್ತ ವಿಜಯ್ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಸಜ್ಜಾಗಿದ್ದು ಹೊಸ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿಯನ್ನೋ ಅಥವಾ ಒಂದು ಪಕ್ಷವನ್ನೋ ಜನರು ತಿರಸ್ಕರಿಸಿದ್ದಾರೆ ಅನ್ನೋದು ಎಲೆಕ್ಷನ್ ನಲ್ಲಿ ಗೊತ್ತಾಗುತ್ತೆ. ಪದೇ ಪದೇ ಸೋಲ್ತಾ ಇದ್ರೆ, ಹೀನಾಯವಾಗಿ ಸೋಲ್ತಾ ಇದ್ರೆ, ಆ ಸೋಲಿಗೆ ಇರೋ ಕಾರಣಗಳನ್ನೆಲ್ಲ ಮಾಧ್ಯಮಗಳು ತೋರಿಸ್ತಾ ಇದ್ರೆ ಸಾಮಾನ್ಯ ಜ್ಞಾನ ಇರುವವರು ಎಲ್ಲಿ ತಪ್ಪು ನಡೆದಿದೆಯೋ ಅದನ್ನ ಸರಿಪಡಿಸಿಕೊಳ್ಳೋದಕ್ಕೆ ಯೋಚಿಸ್ತಾರೆ. ಯಾವ ಮಾರ್ಗದಲ್ಲಿ ಹೋದರೆ ಜನರಿಗೆ ಇಷ್ಟ ಆಗುತ್ತೋ ಆ ಮಾರ್ಗದಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾರೆ. ಇಲ್ಲ ತಮ್ಮ ಸುತ್ತಮುತ್ತ ಇರುವವರೆಲ್ಲ ಮೂರ್ಖರು, ತಲೆಯಲ್ಲಿ ಸ್ವಲ್ಪವೂ ಬುದ್ಧಿ ಇಲ್ಲ, ನಾವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ತಾರೆ ಅನ್ನೋ ಹಾಗಿದ್ರೆ ಸೋಲಿಗೆ ಬಣ್ಣ ಬಣ್ಣದ ಕತೆಗಳನ್ನ ಕಟ್ಟಿ ಹರಿಬಿಡ್ತಾರೆ. ಸಾಕ್ಷಿ ಆಧಾರ ಇಲ್ಲದೆಯೇ ಕತೆ ಹೇಳ್ತಾರೆ. ಎಷ್ಟೇ ಸಲ ತಿಳಿಸಿ ಹೇಳಿದ್ರು ತಮ್ಮ ಸೋಲಿಗೆ ಎಲೆಕ್ಷನ್ ಕಮಿಷನ್ ಅನ್ನ ದೂರ್ತಾ ಇರೋ ಕಾಂಗ್ರೆಸ್ಗೆ ಈಗ 3 ರಾಜ್ಯಗಳಲ್ಲಿ ಹೊಡೆತ ಬಿದ್ದಿದೆ. ಪ್ರತಿಕ್ರಿಯೆ ಕೊಡೋದು ಕಷ್ಟ ಅನ್ನೋ ಲೆವೆಲ್ ನಲ್ಲಿ ಜನಾದೇಶ ಬಂದಿದೆ. ಮೊದಲನೆಯದಾಗಿ ಭಾರತದ ಅತ್ಯಂತ ದೊಡ್ಡ ಬಿಸಿನೆಸ್ ಹಬ್ ಮುಂಬೈ ಇರೋ ಮಹಾರಾಷ್ಟ್ರದಲ್ಲಿ ಕೈ ನೆಲ ಕಚ್ಚಿದೆ. 288 ಮುನಿಸಿಪಲ್ ನಗರ ಪಂಚಾಯಿತಿಗಳಲ್ಲಿ ಎನ್ಡಿಎ ಅರ್ಥಾತ್ ಮಹಾಯುತಿ 207 ಸ್ಥಾನಗಳನ್ನ ಬಾಚಿಕೊಂಡಿದ್ರೆ ಕಾಂಗ್ರೆಸ್ ಹಾಗೂ ಮಹಾ ವಿಕಾಸ್ ಅಗಾಡಿ ಮಂಡಿಯೂರಿದೆ. ಯಾವ ಆಯಾಮದಲ್ಲೂ ವಿಪಕ್ಷಗಳು ಪ್ರಬಲ ಪೈಪೋಟಿ ನೀಡಿವೆ ಅಂತ ಹೇಳಿಕೊಳ್ಳೋದಕ್ಕೂ ಸಾಧ್ಯವಿಲ್ಲದ ರೀತಿಯಲ್ಲಿ ಸೋಲಿನ ಪರೇಡ್ ಮುಂದುವರೆದಿದೆ. ಇದೇ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಎಲೆಕ್ಷನ್ ಹೊತ್ತಲ್ಲಿ ಕೈ ಮೇಲುಗೈ ಸಾಧಿಸಿತ್ತು. ಇಂಡಿ ಒಕ್ಕೂಟಕ್ಕೆ 31 ಹಾಗೂ ಎನ್ಡಿಎಗೆ 17 ಸೀಟ್ಗಳು ಬಂದಿತ್ತು. ಆದರೆ ವಿಧಾನಸಭಾ ಎಲೆಕ್ಷನ್ ಹಾಗೂ ಅದರ ನಂತರದಲ್ಲಿ ಅಗಾಡಿ ಕಂಪ್ಲೀಟ್ ಮೂಲೆ ಸೇರಿದೆ. ಸಾಲದಕ್ಕೆ ಮಹಾರಾಷ್ಟ್ರದ ಪ್ರಾಂತ್ಯವಾರು ಲೆಕ್ಕಗಳನ್ನು ಕೂಡ ಬಹಿರಂಗಪಡಿಸಲಾಗ್ತಾ ಇದ್ದು ಯಾವ ಪ್ರಾಂತ್ಯದಲ್ಲೂ ಕಾಂಗ್ರೆಸ್ ಮುನ್ನಡೆ ಸಾಧಿಸದೇ ಇರೋದು ದೊಡ್ಡ ಮುಖಭಂಗ ಆಗ್ತಾ ಇದೆ. ಕಾಂಗ್ರೆಸ್ ಹಾಗೂ ಮಹಾ ವಿಕಾಸ್ ಅಗಾಡಿಯ ಪಕ್ಷಗಳು ಗಳಿಸಿರೋ ಒಟ್ಟು ಸೀಟ್ಗಳು ಕೇವಲ ಶಿಂದೆ ಸೇನೆಯನ್ನ ಮೀರಿಸೋದಕ್ಕೆ ಆಗ್ಲಿಲ್ಲ ಅನ್ನೋದು ಕೂಡ ದೊಡ್ಡ ಹಿನ್ನಡೆ ಅನ್ನಿಸ್ತಾ ಇದೆ. ಇನ್ನು ಪುಟ್ಟ ರಾಜ್ಯ ಗೋವಾ, ಅಲ್ಲಾದ್ರೂ ಕಾಂಗ್ರೆಸ್ ಕಮಾಲ್ ಮಾಡಿದ್ಯಾ ಅಂತ ನೋಡಿದ್ರೆ ಹೇಳ ಹೆಸರಿಲ್ಲದಂತೆ ನೆಲಕಚ್ಚಿದೆ. 50 ಜಿಲ್ಲಾ ಪಂಚಾಯತ್ಗಳ ಪೈಕಿ ಉತ್ತರ ಗೋವಾದಲ್ಲಿ 25 ಹಾಗೂ ದಕ್ಷಿಣ ಗೋವಾದಲ್ಲಿ 25 ಸೀಟ್ಗಳಿದ್ವು. ಉತ್ತರದಲ್ಲಿ ಕಂಪ್ಲೀಟ್ ಡಾಮಿನೇಟ್ ಮಾಡಿರೋ ಬಿಜೆಪಿ 21 ಸೀಟ್ಗಳನ್ನ ಜಯಿಸಿದ್ರೆ ಕಾಂಗ್ರೆಸ್ ಅಲ್ಲಿ ಖಾತೆಯನ್ನ ಓಪನ್ ಮಾಡಲೇ ಇಲ್ಲ. ಇನ್ನು ದಕ್ಷಿಣ ಗೋವಾದಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಸಮಾಧಾನ ಸಿಕ್ಕಿದ್ದು 7 ಸೀಟ್ ಬಾಚಿಕೊಂಡಿದೆ. ಬಿಜೆಪಿ 10 ಸೀಟ್ಗಳನ್ನ ಪಡೆದುಕೊಂಡಿದೆ. ಇನ್ನು ಈ ಚುನಾವಣೆಯನ್ನ ಸೆಮಿಫೈನಲ್ ಮ್ಯಾಚ್ ಅಂತೆಲ್ಲ ಕರೆದಿದ್ದ ಕೇಜ್ರಿವಾಲ್ ಪಕ್ಷಕ್ಕೆ ಸಿಕ್ಕಿದ್ದು 1 ಸ್ಥಾನ ಮಾತ್ರ. ಇನ್ನು ಅತ್ತ ಅರುಣಾಚಲ ಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ ತಿರಸ್ಕೃತಗೊಂಡಿದೆ. ಬರೋಬ್ಬರಿ 8161 ಗ್ರಾಮ ಪಂಚಾಯಿತಿಗಳಿಗೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಬಾಚಿದ್ದು ಬರೋಬ್ಬರಿ 6085. ಉಳಿದ ಪಕ್ಷಗಳಿಗೆ ಸಿಕ್ಕಿದ್ದು 1859 ಸ್ಥಾನಗಳು. ಇನ್ನು ಜಿಲ್ಲಾ ಪಂಚಾಯತ್ ಕಡೆ ನೋಡಿದ್ರೆ ಬಿಜೆಪಿಗೆ 170 ಸೀಟ್ ಸಿಕ್ಕಿದ್ರೆ ಉಳಿದ ಮಿತ್ರರಿಗೆ 68 ಸೀಟ್ ಸೇರಿ 245 ಜಿಲ್ಲಾ ಪಂಚಾಯತ್ಗಳಲ್ಲಿ 238 ಸ್ಥಾನಗಳನ್ನ ಎನ್ಡಿಎ ಪಡೆದುಕೊಂಡಿದೆ. ಈ ಮೂಲಕ 97% ಸ್ಟ್ರೈಕ್ ರೇಟ್ ನಲ್ಲಿ ಎನ್ಡಿಎ ಗೆದ್ದು ಬೇಗಿದೆ. ಇದರಿಂದ ಅರ್ಥ ಆಗಿರೋ ವಿಚಾರಗಳೇನು ಅಂದ್ರೆ ಕಾಂಗ್ರೆಸ್ ಅನ್ನ ಜನರು ತಿರಸ್ಕರಿಸಿದ್ದಾರೆ ಅನ್ನೋದು, ವೋಟ್ ಚೋರಿ ಆರೋಪಕ್ಕೆ ಜನರು ಮಣೆ ಹಾಕಿಲ್ಲ ಅನ್ನೋದು, ಪದೇ ಪದೇ ವೋಟ್ ಚೋರಿ ಪ್ರತಿಭಟನೆ ಆಗ್ತಾ ಇರೋದ್ರಿಂದ ಯಾವುದೇ ಸಿಂಪತಿ ಕ್ರಿಯೇಟ್ ಆಗಿಲ್ಲ ಅನ್ನೋದು ಅಲ್ಲದೆ ಪದೇ ಪದೇ ವೋಟ್ ಚೋರಿ ಆರೋಪ ಮಾಡ್ತಾ ಇರೋದಕ್ಕೆ ಕಾರಣವೇ ಇನ್ನು ಮುಂದೆ ಎಲೆಕ್ಷನ್ಗಳಲ್ಲಿ ಗೆಲ್ಲೋದು ಕಷ್ಟ ಇದೆ ಅನ್ನೋದು ಕೂಡ ಎಲ್ಲರೂ ಮಾತಾಡುವಂತಾಗಿದೆ. ಅಂದಹಾಗೆ ಭಾರತದ ರಾಜಕೀಯ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಒಂದೇ ರಾಜ್ಯದ ಜನರು ವಿಧಾನಸಭಾ ಎಲೆಕ್ಷನ್ ನಲ್ಲಿ ಒಂದು ರೀತಿ, ಲೋಕಸಭಾ ಎಲೆಕ್ಷನ್ ನಲ್ಲಿ ಒಂದು ರೀತಿ, ಲೋಕಲ್ ಎಲೆಕ್ಷನ್ ಗಳಲ್ಲಿ ಒಂದು ರೀತಿ ನಿರ್ಧಾರ ತೆಗೆದುಕೊಂಡ ಸಾಕಷ್ಟು ಉದಾಹರಣೆಗಳಿವೆ. ಆದ್ರೆ ಎಲ್ಲಾ ಕೆಟಗರಿಯಲ್ಲೂ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ ಅಂದ್ರೆ ಸಮಸ್ಯೆ ಇರೋದು ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಅಲ್ಲ, ಪಕ್ಷ ಸಂಘಟನೆ ಹಾಗೂ ನಾಯಕತ್ವದಲ್ಲಿ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆದ ಲೆಕ್ಕವೇ. ಆದ್ರೆ ಅದನ್ನ ಒಪ್ಪಿಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರೆಡಿ ಇಲ್ಲದ ಕಾರಣ ಈ ಪರೇಡ್ ಹೀಗೆ ಮುಂದುವರಿಯೋ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಇನ್ನು ಇತ್ತ ದಕ್ಷಿಣದ ಕಡೆಗೆ ಬಂದ್ರೆ ಕ್ರಿಸ್ಮಸ್ ಹತ್ತಿರ ಆಗ್ತಾ ಇದ್ದ ಹಾಗೆ ಡಿಎಂಕೆ ಹಾಗೂ ವಿಜಯರ ಟಿವಿಕೆ ಪಕ್ಷಗಳ ಓಲೈಕೆ ಶುರುವಾಗಿದೆ. ನಾವು ಯಾವ ದೇವರನ್ನೂ ನಂಬೋದಿಲ್ಲ, ಮಾನವತಾವಾದ, ಜಾತ್ಯತೀತತೆ ಅನ್ನೋ ಕರುಣಾನಿಧಿ ಪುತ್ರ ಸ್ಟಾಲಿನ್ ಈಗ ಕ್ರೈಸ್ತ ಧರ್ಮಗುರುಗಳ ಜೊತೆಗೆ ವೇದಿಕೆ ಹಂಚಿಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ.
ಸುಮ್ನೆ ಹಬ್ಬದಲ್ಲಿ ಭಾಗಿಯಾಗಿ ಬಂದ್ರು ಅಂದ್ರೆ ಕೊನೆ ಪಕ್ಷ ನಾವು ಎಲ್ಲಾ ಧರ್ಮೀಯರನ್ನು ಗೌರವಿಸ್ತೀವಿ, ಆದ್ರಿಂದ ಭಾಗಿಯಾದ್ವಿ, ಅದರಲ್ಲಿ ತಪ್ಪೇನಿದೆ ಅಂತ ಸಮರ್ಥನೆ ಮಾಡ್ಕೊಳ್ಬಹುದಿತ್ತು. ಆದ್ರೆ ಆ ವೇದಿಕೆಯಲ್ಲಿ ಸಿಎಂ ಸ್ಟಾಲಿನ್ ಪಕ್ಕ ಇದ್ದ ಕ್ರೈಸ್ತ ಧರ್ಮಗುರು ಒಬ್ಬರು, ಕ್ರೈಸ್ತ ಧರ್ಮೀಯರು ಹಾಗೂ ಇಸ್ಲಾಂ ಧರ್ಮೀಯರೆಲ್ಲರೂ 2026ರ ಎಲೆಕ್ಷನ್ ನಲ್ಲಿ ಡಿಎಂಕೆಗೆ ವೋಟ್ ಹಾಕ್ಬೇಕು, ದೇವರು ನಮ್ಮ ಜೊತೆ ಇರೋ ಹಾಗೆ ನಾವು ಡಿಎಂಕೆ ಜೊತೆ ಇರಬೇಕು, ಎಲ್ಲರೂ ತಪ್ಪದೆ ವೋಟ್ ಹಾಕಿ ಅಂತ ಓಪನ್ ಸ್ಟೇಜ್ ನಲ್ಲಿ ಹೇಳ್ತಾರೆ. ಅಲ್ಲಿಗೆ ತಮಿಳುನಾಡಲ್ಲಿರೋ ಹಿಂದೂಗಳೇನು ಮೂರ್ಖರ ಅನ್ನೋ ಪ್ರಶ್ನೆ ನಿಮಗೆ ಬಂದ್ರೆ ಆ ಅನುಮಾನ ಅವರಿಗೇ ಬಂದಿಲ್ಲ, ನಿಮಗೆ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ. ಅಲ್ಲದೆ ಡಿಎಂಕೆ ಸರ್ಕಾರದಲ್ಲಿ ಹಳೆಯ ದೇವಸ್ಥಾನಗಳನ್ನ ಒಡೆಯಲಾಗ್ತಾ ಇದೆ, ಹುಂಡಿ ಕಾಸನ್ನ ಲೂಟಿ ಹೊಡೆಯಲಾಗ್ತಾ ಇದೆ, ಅರ್ಚಕರ ಸಂಬಳಕ್ಕೆ ಕತ್ತರಿ ಹಾಕಲಾಗ್ತಾ ಇದೆ, ಉದ್ದೇಶಪೂರ್ವಕವಾಗಿ ಹಿಂದೂ ಸಂಸ್ಕೃತಿಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಆರೋಪಗಳನ್ನ ಕೇಳಿರ್ತೀರಿ. ಆದ್ರೆ ಈ ಕ್ರಿಸ್ಮಸ್ ಸ್ಟೇಜ್ ನಲ್ಲಿ ಪಾದ್ರಿಯೊಬ್ಬರು ಡಿಎಂಕೆ ಸರ್ಕಾರ ಎಷ್ಟು ಚರ್ಚ್ ಕಟ್ಟಿದೆ, ಎಷ್ಟು ಚರ್ಚ್ಗಳನ್ನ ದುರಸ್ತಿ ಮಾಡಿಕೊಟ್ಟಿದೆ, ಕ್ರೈಸ್ತ ಧರ್ಮಕ್ಕಾಗಿ ಏನೆಲ್ಲ ಅನುಕೂಲ ಮಾಡಿಕೊಟ್ಟಿದೆ, ಎಷ್ಟು ಕಬರಸ್ಥಾನಗಳನ್ನ ಕಟ್ಟಿಸಿಕೊಟ್ಟಿದೆ, ಹೀಗೆ ಉದ್ದ ಪಟ್ಟಿಯನ್ನ ಜನರ ಮುಂದೆ ಬಿಚ್ಚಿಟ್ಟು ವೋಟ್ ಹಾಕಿ ಅನ್ನೋದನ್ನ ಹೇಳಿದ್ದಾರೆ. ಸಾಮಾನ್ಯವಾಗಿ ಮನುಷ್ಯರ ಪ್ರಕಾರ ಎಲ್ಲಾ ಧರ್ಮೀಯರನ್ನ ಒಂದೇ ರೀತಿ ನೋಡೋದನ್ನ ಜಾತ್ಯತೀತತೆ ಅಂತಾರೆ. ಆದ್ರೆ ಸ್ಟಾಲಿನ್ ಸರ್ಕಾರದಲ್ಲಿ ಓಪನ್ ಆಗಿ ಟಾರ್ಗೆಟ್ ಹಿಂದೂ ಹಾಗೂ ಉಳಿದವರ ಓಲೈಕೆ ಆಗ್ತಾ ಇದ್ರು, ಎಲ್ಲವೂ ಕೂಲ್ ಆಗಿರೋದು ಅಚ್ಚರಿಯನ್ನ ತರಿಸ್ತಾ ಇದೆ. ಇನ್ನು ಇತ್ತ ಟಿವಿಕೆ ವಿಜಯ್ ಕೂಡ ಕ್ರಿಸ್ಮಸ್ಗಾಗಿ ಭರ್ಜರಿ ತಯಾರಿ ಮಾಡ್ಕೊಂಡಿದ್ದಾರೆ. ರಾಜ್ಯದ ವಿವಿಧ ಕಡೆಗಳಲ್ಲಿ ನಡೀತಾ ಇರೋ ಕ್ರಿಸ್ಮಸ್ ಸಮಾರಂಭಗಳಲ್ಲಿ ಭಾಗಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಈ ವೇಳೆ ತಮ್ಮ ಪಕ್ಷದ ಐಡಿಯಾಲಜಿ ಏನು ಅನ್ನೋದನ್ನ ಹೇಳಿಕೊಂಡಿರೋ ವಿಜಯ್, ನಮ್ಮದು ಸೆಕ್ಯುಲಾರ್ ಸೋಷಿಯಲ್ ಜಸ್ಟಿಸ್, 100% ಕೋಮು ಸೌಹಾರ್ದತೆ ಹಾಳಾಗುವುದಕ್ಕೆ ನಾನಂತೂ ಅವಕಾಶ ಮಾಡಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇದು 10ರಲ್ಲಿ 11ನೇ ಪಕ್ಷ ಅಂತ ಜನರು ಮಾತಾಡಿಕೊಳ್ಳೋ ಹಾಗಾಗಿದೆ. ಇದನ್ನ ಹೇಳಿದ್ಮೇಲೆ ಹಾಗೆ ಮುಂದುವರೆದು, ಕ್ರಿಸ್ಮಸ್, ದೀಪಾವಳಿ ಹಾಗೂ ರಂಜಾನ್ ಎಲ್ಲವೂ ಒಂದೇ, ನಾವು ಎಲ್ಲವನ್ನೂ ಆಚರಿಸ್ತೀವಿ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲ ಬೇರೆ ಬೇರೆ ಧರ್ಮದಲ್ಲಿ ಹುಟ್ಟಿರ್ಬೋದು, ಆದ್ರೆ ಎಲ್ಲರೂ ಅಣ್ಣ ತಮ್ಮಂದಿರು ಇದ್ದ ಹಾಗೆ, ಬೈಬಲ್ ನಲ್ಲಿ ಸಾಕಷ್ಟು ಒಳ್ಳೆ ತತ್ವಗಳನ್ನ ಹೇಳಿದ್ದಾರೆ, ಈ ಕಾರ್ಯಕ್ರಮ ಕೋಮು ಸೌಹಾರ್ದತೆಗೆ ಸಾಕ್ಷಿಯಾಗಲಿದೆ ಅಂತ ಹೇಳ್ತಾರೆ. ಆದ್ರೆ ಈಗ ಅವರ ಐಡಿಯಾಲಜಿಯೇ ಎಲ್ಲರಲ್ಲೂ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಸೆಕ್ಯುಲಾರ್ ಸೋಷಿಯಲ್ ಜಸ್ಟಿಸ್, ಇದರಲ್ಲಿ ಮೊದಲಿಗೆ ಸೆಕ್ಯುಲಾರ್ ಅರ್ಥವನ್ನ ನೋಡೋಣ. ಜಾತ್ಯತೀತತೆ ಅರ್ಥಾತ್ ಎಲ್ಲರೂ ಒಂದೇ ರೀತಿ ಅನ್ನೋದು ಇದರ ಒರಿಜಿನಲ್ ಅರ್ಥ. ಎಲ್ಲರೂ ಒಂದೇ ಅಂದ್ಮೇಲೆ ಮೊನ್ನೆ ಕಾರ್ತಿಕ ದೀಪದ ಸಮಸ್ಯೆ ಆದಾಗ ವಿಜಯ್ ಹಿಂದೂಗಳ ಪರ ನಿಲ್ಬೇಕಿತ್ತು. 100 ವರ್ಷಗಳ ಇತಿಹಾಸ ಇರೋ ದೀಪಕ್ಕೆ ಯಾಕ್ರಿ ಅಡ್ಡಿಪಡಿಸ್ತಾ ಇದ್ದೀರಾ ಅಂತ ಡಿಎಂಕೆಯನ್ನ ಕೇಳಬೇಕಿತ್ತು. ಆದ್ರೆ ಕೇಳಲಿಲ್ಲ. ಅಲ್ಲಿಗೆ ಸೆಕ್ಯುಲಾರ್ ಪದಕ್ಕೆ ಭಂಗ ಬಂದಂತಾಯ್ತು. ಇನ್ನುಳಿದಿದ್ದು ಸೋಷಿಯಲ್ ಜಸ್ಟಿಸ್. ಸೋಷಿಯಲ್ ಅಂದ್ರೆ ಸಾಮಾಜಿಕ. ಎಲ್ಲಾ ಧರ್ಮಗಳ ಹಬ್ಬಗಳು ಒಂದೇ ಅಂತಿರೋ ವಿಜಯ್ ಇಸ್ಲಾಂಗಾಗಿ ಈ ಹಿಂದೆ ಇಫ್ತಾರ್ ಕೂಟವನ್ನ ಮಾಡಿದ್ರು, ಅಲ್ಲಿ ಕಾಂಟ್ರವರ್ಸಿ ಆಯ್ತು, ಅದು ಬೇರೆ ವಿಷಯ. ಕ್ರಿಸ್ಮಸ್ ಟೈಮ್ ನಲ್ಲಿ ಈಗ ಅದರಲ್ಲಿ ಬ್ಯುಸಿ ಆಗಿದ್ದಾರೆ. ಆದ್ರೆ ಹಿಂದೂಗಳ ಯಾವುದೇ ಹಬ್ಬ ಹಾಗೂ ಸಮಾರಂಭಗಳಲ್ಲಿ ವಿಜಯ್ ಉತ್ಸಾಹ ಜನರಿಗೆ ಕಾಣಿಸ್ತಾ ಇಲ್ಲ. ಅದರಿಂದ ಸಾಮಾಜಿಕ ಅನ್ನೋ ಪದವೂ ಕೂಡ ಅರ್ಥಹೀನವಾದಂತಾಯ್ತು. ಅಲ್ಲಿಗೆ ಉಳಿದಿದ್ದು ಜಸ್ಟಿಸ್ ಅನ್ನೋ ಪದ. ಜಸ್ಟಿಸ್ ಅನ್ನೋ ಪದದ ಅರ್ಥ ಹುಡುಕ್ತಾ ಹೋದ್ರೆ ಕರೂರು ಘಟನೆಯಲ್ಲಿ 41 ಅಮಾಯಕರು ಮೃತಪಟ್ಟ ಸುದ್ದಿ ಮುನ್ನೆಲೆಗೆ ಬರುತ್ತೆ. ಅಲ್ಲಿಗೆ ಇವರ ಐಡಿಯಾಲಜಿಯಲ್ಲಿರೋ ಯಾವ ಪದವೂ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಜನರು ಮಾತಾಡೋ ಹಾಗಾಗಿದೆ. ಆದ್ರೆ ಈ ಹಿಂದೆ ವಿಜಯ್ ಈ ಬಾರಿ ಪೈಪೋಟಿ ಇರೋದೇ 2 ಪಕ್ಷಗಳ ನಡುವೆ, ಅದು ಡಿಎಂಕೆ ಹಾಗೂ ಟಿವಿಕೆ ಮಾತ್ರ ಅಂತ ಹೇಳಿದ್ರು. ಅದರ ಅರ್ಥ ಜನರಿಗೆ ಈಗ ಅರ್ಥವಾಗ್ತಾ ಇದೆ. ಯಾಕಂದ್ರೆ ಇಬ್ರೂ ಕೂಡ ಕ್ರೈಸ್ತ ಹಾಗೂ ಮುಸ್ಲಿಂ ವೋಟ್ಗಳ ಹಿಂದೆ ಬಿದ್ದಿದ್ದಾರೆ. ಹಿಂದೂಗಳು ಉಗಿದ್ರು ಮುಖ ಒರೆಸ್ಕೊಂಡು ಅಣ್ಣಂಗೆ ಜೈ ಅಂತಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.